ನಾನು NSS ಸ್ಟೂಡೆಂಟ್ ಆಗಿ ಜಾಯಿನ್ ಆದ ನಂತರ ಇಲ್ಲಿಯವರೆಗೆ ನಿರಂತರವಾಗಿ NSS ಜೊತೆಗೆ ಸಂಪರ್ಕದಲ್ಲಿದ್ದೀನಿ. 10 ವರ್ಷ ಅಸಿಸ್ಟೆಂಟ್ NSS ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದೀನಿ. 11 ವರ್ಷ ನಾನು NSS ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದೀನಿ. ಹೀಗಾಗಿ ಅದು ಒಂದು ಸಲ ನೀವು ಅದ್ರ ಜೊತೆ ಅಟ್ಯಾಚ್ ಬೆಳೆಸ್ಕೊಂಡು ಬಿಟ್ರಿ NSS ಜೊತೆ ಅಂದರೆ ನಿಮಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅದೊಂಥರ ಟೀಮ್ ವರ್ಕ್ ಇದ್ದಾಗೆ, ಅದೊಂಥರ ಫ್ಯಾಮಿಲಿ ಇದ್ದಾಗೆ, ಅದೊಂಥರ ನಿಮ್ಮ ಕುಟುಂಬದ ಸಂಬಂಧಗಳು ಹೇಗಿರ್ತಾವಲ್ಲ ಹಾಗೆ ಇರ್ತವೆ. ಕೂಡೇ ಊಟ ಮಾಡ್ತೀರಿ, ಕೂಡೇ ಶ್ರಮದಾನ ಮಾಡ್ತೀರಿ, ಕೂಡ್ಕೊಂಡೇ ನೀವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ಒಬ್ಬರ ನೋವಿಗೆ ನೀವು ಏನಾಗ್ತೀರಿ ಅಂದರೆ ಭಾಗಿಯಾಗ್ತೀರಿ, ಒಬ್ಬರ ನಿಲುವಿಗೆ ಇನ್ನೊಬ್ಬರು ಭಾಗಿಯಾಗ್ತೀರಿ. ಹೀಗಾಗೋದ್ರಿಂದ ನಿಮ್ಗೆ ಎಷ್ಟು ಆಸಕ್ತಿ ಬಂದ್ಬಿಡ್ತದಂದರೆ ನೀವು ಕಾರ್ಯಕ್ರಮ ಸಂಘಟನೆ ಮಾಡಿದ್ರೆ ಸಾಕು, ಎಲ್ಲರೂ ಈಗ ಜೇನುಗೂಡಿನ ಹಾಗೆ ಕೂಡ್ಬಿಡಿ. ಇದೀಗ ತಾನೇ ಹೊಸದಾಗಿ NSS ಅನ್ನು ಅಧಿಕಾರವನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಚವ್ಹಾಣ್ ಅವರು ಕೂಡ NSS ಸ್ಪಿರಿಟಿನಿಂದಲೇ ಬಂದಂಥವ್ರು, NSSನ ಸ್ಫೂರ್ತಿಯಿಂದಲೇ ಬಂದಂಥವ್ರು. ಅದು ವಿಶೇಷವಾಗಿ ಅವರನ್ನು ಭಾಳ ನಾನು ಪ್ರೀತಿಯಿಂದ ಯಾಕೆ ಮಾತನಾಡಿಸ್ತೀನಿ ಅಂದರೆ ಅವರು ಸಹ್ಯಾದ್ರಿಯಿಂದ ಬಂದಂಥವ್ರು, ಕುವೆಂಪುರವರ ನಾಡಿನಿಂದ ಬಂದಂಥವ್ರು, ಸಹ್ಯಾದ್ರಿ ಕಾಲೇಜಿನಿಂದಲೇ ಬಂದಂಥವ್ರು, ಮತ್ತೆ ಆ ಶಿವಮೊಗ್ಗದಲ್ಲೇ ಬೆಳೆದಂಥವ್ರು. ಅಂತ ಸುಂದರ ಪರಿಸರದಲ್ಲಿ ಬೆಳೆದು ಬಂದು ಈ ಒಂದು ಮಹಾವಿದ್ಯಾಲಯಕ್ಕೆ ಬಂದಿದ್ದಾರೆ. ಅಲ್ಲಿ NSS ವಾಲಂಟಿಯರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ, NSS ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಮತ್ತೆ ನಮ್ಮ ಕಾಲೇಜಲ್ಲಿ ಕೂಡ NSS ಆಫೀಸರ್ ಹುದ್ದೆಯನ್ನ, ಅವರಿಗೆ ಸಾಕಷ್ಟು ಕೆಲಸಗಳಿರ್ತವೆ, ನನಗಿನ್ನೂ ಕಡಿಮೆ. ಅವರು ಫಿಸಿಕ್ಸ್ ಪ್ರೊಫೆಸರ್, ಅವ್ರಿಗೆ ಸಾಕಷ್ಟು ಲ್ಯಾಬ್ ಇರುತ್ತೆ, ಬೇರೆ ಬೇರೆ ಆಕ್ಟಿವಿಟೀಸ್ಗಳಿರ್ತವೆ. ಆದರೂ ಕೂಡ ಸೈನ್ಸ್ ಪ್ರೊಫೆಸರ್ ಆಗಿದ್ರು ಕೂಡ ನಾನು NSS ತಗೊಳ್ತೀನಿ ಅಂತ. ಇದು ಯಾಕಂದ್ರೆ ಇವೇ ನಿಮಗೆ ಜೀವಂತ ಉದಾಹರಣೆ. NSSನಿಂದ ಏನು ಸಿಗುತ್ತೆ ಸರ್ ಅಂತ ಅನ್ನೋದಕ್ಕೆ ಇಲ್ಲಿ ನಾವೀಗ ಮಾತನಾಡಿರ್ತಕ್ಕಂಥ 4 ಜನ ಏನಿದೆ, ಡಾಕ್ಟರ್ ನಾಗರಾಜ್ ದೊಂಡತಿಯವರು ಅಂದರು, ನನಗೆ ಮೊಟ್ಟ ಮೊದಲ ಸನ್ಮಾನ ಮಾಡಿದ ವೇದಿಕೆ ಯಾವುದಂದ್ರೆ NSS ವೇದಿಕೆ. ಈ NSS ಕೆಲಸನೇ ಅದು, ಸೇವೆ ಮಾಡೋರನ್ನ ಗುರುತಿಸೋದು, ಸೇವೆ ಮಾಡೋಕ್ಕೆ ಪ್ರೇರೇಪಿಸೋದು, ಸೇವೆ ಮಾಡೋರನ್ನ ಗುರುತಿಸೋದು, ಸೇವೆ ಮಾಡಿದವ್ರನ್ನ ಸನ್ಮಾನಿಸೋದು. ಇದು ಇಷ್ಟು ಅದ್ಭುತ ಕೆಲಸ ಮಾಡ್ತಾ ಇದೆ. ಕಳೆದ 1968ರಿಂದ ಪ್ರಾರಂಭವಾಗಿದೆ. ಆ ವಿಷಯವನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೇನೆ. ಯಾಕಂದರೆ ಈ NSS ಬೆಳವಣಿಗೆ ಮತ್ತು ಹುಟ್ಟು, ಅದರ ಪ್ರಗತಿಯ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ. ಈಗ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಈ ಟಾಪಿಕ್ನ ಬಗ್ಗೆ ಮಾತಾಡಿ ನನ್ನ ಮಾತುಗಳನ್ನು ಬೇಗ ಮುಗಿಸ್ತೇನೆ. ಯಾಕಂದರೆ ನೀವು ಮತ್ತೆ ಸೇವೆಗೆ ಹೋಗಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಮಹಾತ್ಮ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಿದ ನಂತರ ನನ್ನ ದೇಶ ಪ್ರೇಮ 1000 ಪಟ್ಟು ಹೆಚ್ಚಾಯಿತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಿದ ನಂತರ ನನ್ನ ದೇಶ ಪ್ರೇಮ 1000 ಪಟ್ಟು ಹೆಚ್ಚಾಯಿತು. ಈ ನಾಡಿಗೆ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ತಂದು ಕೊಟ್ಟಂತ ರವೀಂದ್ರನಾಥ್ ಟಾಗೋರ್ ಒಂದು ಕಡೆ ಹೇಳ್ತಾರೆ, ಭಾರತದ ಸಂಸ್ಕೃತಿಯನ್ನ ಅರಿತುಕೊಳ್ಳಬೇಕಾದ್ರೆ ಮೊದಲು ಸ್ವಾಮಿ ವಿವೇಕಾನಂದನ ಅರಿತುಕೊಳ್ಳಿ, ಸ್ವಾಮಿ ವಿವೇಕಾನಂದನ ಅರಿತುಕೊಳ್ಳಬೇಕಾದ್ರೆ ಮೊದಲು ಭಾರತದ ಸಂಸ್ಕೃತಿಯನ್ನ ಅರಿತುಕೊಳ್ಳಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಹೇಳ್ತಾರೆ, ನನ್ನ ಎಲ್ಲ ಈ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಹಚ್ಚಿದವರೇ ಸ್ವಾಮಿ ವಿವೇಕಾನಂದ. ಜವಾಹರ್ಲಾಲ್ ನೆಹರು, ಭಾರತದ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ನಮ್ಮ ದೇಶದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ನೇತಾರ ಯಾರಾದರೂ ಇದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ರಾಷ್ಟ್ರಕವಿ ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಸಂದೇಶ ಅಮೃತದ ಮಡು ಇದ್ದ ಹಾಗೆ, ಅಮೃತದ ಕೊಳ ಇದ್ದ ಹಾಗೆ, ಮಿಂದರೆ